ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮಧ್ಯಪ್ರಾಚ್ಯ ಯುದ್ಧವನ್ನ ಸಾಕಷ್ಟು ದಿನಗಳಿಂದ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೇವೆ. ಮಧ್ಯ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಕೂಡ ಶಾಂತವಾಗಿ ಕಂಡು ಬರ್ತಾ ಇತ್ತು. ಅವರ ನಡುವೆ ಒಂದಷ್ಟು ಒಪ್ಪಂದಗಳೆಲ್ಲವೂ ಕೂಡ ಆಗಿತ್ತು. ಆಲ್ಮೋಸ್ಟ್ ಯುದ್ಧವೇ ನಿಲ್ತು ಎನ್ನುವ ಹಂತಕ್ಕೆ ಬಂದಿತ್ತು. ಆದರೆ ಇದೀಗ ಮತ್ತೊಮ್ಮೆ ಯುದ್ಧದ ಆತಂಕ ಶುರುವಾಗಿದೆ. ಆತಂಕ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಯುದ್ಧ ಆರಂಭ ಆಗಿಬಿಟ್ಟಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಯುದ್ಧ ಇದೆಯಲ್ಲ, ಇಡೀ ಜಗತ್ತಿನ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ನಾವು ಏನೆಲ್ಲ ಪರಿಣಾಮವನ್ನು ಎದುರಿಸ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ವಿಚಾರ. ಈಗ ಯುದ್ಧ ಏನಾದರೂ ಮತ್ತೊಮ್ಮೆ ಪೂರ್ಣ ಪ್ರಮಾಣದಲ್ಲಿ ತೀವ್ರ ಸ್ವರೂಪವನ್ನು ಪಡೀತು ಅಂತಾದರೆ ಇಡೀ ಜಗತ್ತು ಮತ್ತೊಮ್ಮೆ ತಲ್ಲಣ ಆಗೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಜೊತೆಗೆ ಇವತ್ತು ಭಾರತದಲ್ಲಿ ಈ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಕಾರಣ ಏನಪ್ಪ ಅಂದರೆ, ಅಮೆರಿಕ ಯಾಕೋ ಭಾರತದ ಹಡಗುಗಳನ್ನೇ ಬ್ಯಾಕ್ ಟು ಬ್ಯಾಕ್ ಟಾರ್ಗೆಟ್ ಅನ್ನ ಮಾಡ್ತಾ ಇದೆ. ಈಗ ಇರಾನ್ ಇದೆಯಲ್ಲ, ಭಾರತದ ಹಡಗುಗಳನ್ನ ಟಾರ್ಗೆಟ್ ಮಾಡ್ತಿಲ್ಲ ಅಥವಾ ಭಾರತ ಹಡಗುಗಳ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ದಾಳಿ ಮಾಡ್ತಾ ಇಲ್ಲ. ಆದರೆ ಅಮೆರಿಕ ಮಾತ್ರ ಭಾರತ ನಮ್ಮ ಮಿತ್ರ ರಾಷ್ಟ್ರ ಅಂತ ಅಮೆರಿಕ ಹೇಳುತ್ತೆ. ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ನನ್ನ ಸ್ನೇಹಿತ ಅಂತ ಮತ್ತೆ ಮತ್ತೆ ಹೇಳ್ತಾರೆ. ಆದರೆ ಅದೇ ಅಮೆರಿಕ ಇದೀಗ ಭಾರತಕ್ಕೆ ವಿಶ್ವಾಸ ದ್ರೋಹ ಬಗೆಯುವಂತ ಕೆಲಸವನ್ನ ಮಾಡಿದೆ. ಈ ಪದವನ್ನು ನಾನು ಬಳಸ್ತಾ ಇಲ್ಲ. ಭಾರತವೂ ಕೂಡ ಇದೀಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರತನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದೆ. ಅವರ ರಾಯಭಾರಿ ಕಚೇರಿ ಅಧಿಕಾರಿಗಳನ್ನ ಕರೆಸಿಕೊಂಡು ತನ್ನ ಖಂಡನೆಯನ್ನು ಕೂಡ ಭಾರತ ವ್ಯಕ್ತಪಡಿಸಿದೆ. ಭಾರತದ ಅಧಿಕಾರಿಗಳು ಕೂಡ ಅದೇ ಮಾತನ್ನ ಇದೀಗ ಹೇಳ್ತಾ ಇದ್ದಾರೆ. ಅಮೆರಿಕ ಒಂದು ರೀತಿಯಲ್ಲಿ ದ್ರೋಹ ಬಗೆತ ಇದೆ ಎನ್ನುವಂತಹ ರೀತಿಯಲ್ಲಿ ಕೇವಲ 3 ಹಡಗುಗಳ ಮೇಲೆ ದಾಳಿ ಮಾಡಿದ್ದು ಮಾತ್ರ ಅಲ್ಲ, 3 ನಾವಿಕರನ್ನ ಅಮೆರಿಕ ಇದೀಗ ಕೊಂದು ಹಾಕಿದೆ. ಯಾರು ಅವರು? ಭಾರತಕ್ಕೆ ಸಂಬಂಧಪಟ್ಟಂತವರು ಅಥವಾ ಭಾರತದ ಆ ನಾವಿಕರನ್ನ ಅಮೆರಿಕ ಇದೀಗ ಕೊಂದು ಹಾಕಿದೆ. ಹಾಗಾದ್ರಲ್ಲಿ ಏನಾಗ್ತಾ ಇದೆ ಬೆಳವಣಿಗೆ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸದ್ಯ ಇಡೀ ಜಗತ್ತು ದೃಷ್ಟಿ ನೆಟ್ಟಿರೋದು ಹರ್ಮುಜ್ ಜಲಸಂಧಿಯ ಮೇಲೆ. ಆ ಹರ್ಮುಜ್ ಜಲಸಂಧಿಯಲ್ಲೇ ಇದೀಗ ಆ ಯುದ್ಧದ ಆತಂಕ, ತೀವ್ರತೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರೋದು. ಇವತ್ತು ಬೆಳವಣಿಗೆ ಏನಪ್ಪಾ ಅಂದ್ರೆ, ಇರಾನ್ ಈಗಾಗಲೇ ಘೋಷಣೆಯನ್ನ ಮಾಡಿದೆ, ಹರ್ಮುಜ್ ಜಲಸಂಧಿಯನ್ನ ನಾವು ಕಂಪ್ಲೀಟ್ ಬ್ಲಾಕ್ ಮಾಡಿದ್ದೇವೆ ಅಥವಾ ಕ್ಲೋಸ್ ಮಾಡಿದ್ದೇವೆ ಎನ್ನುವ ರೀತಿಯಲ್ಲಿ. ಆದ್ರೆ ಅಮೆರಿಕ ಹೇಳ್ತಾ ಇದೆ, ಇಲ್ಲ ಇಲ್ಲ, ಅದು ನಮ್ಮ ಕಂಟ್ರೋಲ್ನಲ್ಲೇ ಇದೆ, ನಾವಲ್ಲಿ ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಮುಕ್ತವಾದಂಥ ಅವಕಾಶವನ್ನ ಮಾಡಿಕೊಡ್ತೀವಿ ಎನ್ನುವಂಥ ರೀತಿಯಲ್ಲಿ ಇಂಥ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆಯಾ. ಈ ಯುದ್ಧದ ತೀವ್ರತೆ ಜಾಸ್ತಿ ಇರುವಂತಹ ಸಂದರ್ಭದಲ್ಲೇ ಮೊನ್ನೆ ತಾನೇ ಒಂದು ಬೆಳವಣಿಗೆ ಆಯಿತು. ಅಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತ ಒಂದು ಹಡಗು MT ಮ್ಯಾರ್ವೆಕ್ಸ್ ಅಂತ ಹೇಳಿ ಜೂನ್ 8ನೇ ತಾರೀಕು ಅಲ್ಲಿಂದ ಬರ್ತಿರುವ ಸಂದರ್ಭದಲ್ಲಿ ಓಮನ್ ಕರಾವಳಿ ಪ್ರದೇಶದಲ್ಲಿ ಅಮೆರಿಕದ ಸೇನೆ ಆ ಹಡಗಿನ ಮೇಲೆ ದಾಳಿಯನ್ನ ಮಾಡುತ್ತೆ. ಅದರಲ್ಲೂ ಕೂಡ ಸಾಕಷ್ಟು ಸಿಬ್ಬಂದಿ ಇದ್ರು, ಆದರೆ ಸಿಬ್ಬಂದಿಗೆ ಹೆಚ್ಚಿನ ಗಾಯ ಅಂತದೇನು ಕೂಡ ಆಗಲಿಲ್ಲ. ಕೇವಲ ಇಂಜಿನ್ ಮೇಲೆ ಮಾತ್ರ ಪೆಟ್ಟು ಬಿದ್ದಿತ್ತು. ಇದು ಮೊದಲ ಹಡಗಿನ ಮೇಲೆ ದಾಳಿ ಆಗಿದ್ದು. ಅದಾದ ಬಳಿಕ ಜೂನ್ 10ನೇ ತಾರೀಕು ಸೆಟಬೆಲ್ಲಾ ಎನ್ನುವಂತ ಮತ್ತೊಂದು ಹಡಗಿನ ಮೇಲೆ ದಾಳಿ ಆಗುತ್ತೆ. ಅದರ ಒಳಗಡೆ ಭಾರತಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಸಿಬ್ಬಂದಿ ಇದ್ದರು ಅಥವಾ ಭಾರತದ ನಾವಿಕರು ಇದ್ರು. ಒಟ್ಟಾರೆಯಾಗಿ ಇದ್ದಿದ್ದು 24 ಮಂದಿ. ಆ ಭೀಕರವಾದಂತ ಮಿಸೈಲ್ ದಾಳಿಯಲ್ಲಿ ಆ ಹಡಗಿಗೆ ದೊಡ್ಡ ಮಟ್ಟಿಗೆ ಹಾನಿಯಾಗತ್ತೆ. ಅಷ್ಟು ಮಾತ್ರ ಅಲ್ಲ, 3 ಅದರಲ್ಲಿ ನಾಪತ್ತೆ ಆಗಿರ್ತಾರೆ. ಇನ್ನುಳಿದಂಥವರು ಸಹಾಯಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿಕೊಂಡ ಸಂದರ್ಭದಲ್ಲಿ ಒಮಾನ್ನ ಸೇವೆ ತಕ್ಷಣವೇ ಅಲ್ಲಿಗೆ ಧಾವಿಸುತ್ತೆ. ಸಿನಿಮೆಯ ರೀತಿಯಲ್ಲಿ 21 ಮಂದಿಯನ್ನ ಓಮನ್ ಸೇನೆ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗುತ್ತೆ. ಅವರೆಲ್ಲರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಆದರೆ 3 ಮಾತ್ರ ನಾಪತ್ತೆಯಾಗಿದ್ರು. ಅವರಿಗೆ ಸಂಬಂಧಪಟ್ಟ ಹಾಗೆ ಹುಡುಕಾಟ ಅಂತದೆಲ್ಲವೂ ಕೂಡ ನಡೀತಾ ಇತ್ತು. ಆದರೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಸರ್ಕಾರ ಕ್ಲಾರಿಟಿಯನ್ನು ಕೊಟ್ಟಿದೆ. ಸಂಬಂಧಪಟ್ಟಂತ ಸಚಿವರು ಅಧಿಕೃತವಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3 ಆ ದಾಳಿಯ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ರಲ್ಲ, ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅಂತ. ಒಬ್ಬರು ಹಿಮಾಚಲ ಪ್ರದೇಶದವರು ಆದಿತ್ಯ ಶರ್ಮಾ ಅಂತ ಹೆಸರು ಬರುತ್ತೆ, ಒಬ್ರು ಉತ್ತರ ಪ್ರದೇಶದವರು, ಇನ್ನೊಬ್ರು ನಮ್ಮ ಪಕ್ಕದ ಆಂಧ್ರ ಪ್ರದೇಶದವರು. ಅವರೆಲ್ಲರೂ ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವರು ಇದೀಗ ದುರಂತ ಅಂತ್ಯವನ್ನ ಕಂಡುಬಿಟ್ಟಿದ್ದಾರೆ. ಯಾರದ್ದೋ ಸ್ವಾರ್ಥದ ಯುದ್ಧಕ್ಕೆ, ಯಾರದ್ದೋ ಆ ಯುದ್ಧದ ದಾಹಕ್ಕೆ ಇದೀಗ 3 ಅಮಾಯಕರು ಭಾರತೀಯರು ಬಲಿಯಾಗುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಈ ಮೂಲಕ ಭಾರತಕ್ಕೆ ಅಮೆರಿಕ ವಿಶ್ವಾಸ ದ್ರೋಹವನ್ನ ಬಗೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಭಾರತದ ವಿದೇಶಾಂಗ ಇಲಾಖೆ ತೀವ್ರವಾದಂತ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಅಮೆರಿಕದ ರಾಯಭಾರಿ ಕಚೇರಿಯ ಅಧಿಕಾರಿಗಳನ್ನ ಕರೆಸಿ ತನ್ನ ಆಕ್ರೋಶವನ್ನು ಕೂಡ ಭಾರತ ವ್ಯಕ್ತಪಡಿಸಿದ್ದಾಗಿದೆ. ಜೊತೆಗೆ ಭಾರತ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿದೆ. ಅಂದ್ರೆ ಅಮೆರಿಕದ ನೌಕಾಪಡೆಗೆ ಅಥವಾ ಅಮೆರಿಕದ ಸೇನೆಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಯಾವ್ಯಾವ ಹಡಗಿನಲ್ಲಿ ಯಾವ್ಯಾವ ರಾಷ್ಟ್ರೀಯತೆಯನ್ನು ಹೊಂದಿದಂಥವ್ರು ಇದ್ದಾರೆ ಅಥವಾ ಯಾವ ದೇಶಕ್ಕೆ ಸಂಬಂಧಪಟ್ಟಂಥವ್ರು ಇದ್ದಾರೆ ಅನ್ನೋದ ಕಂಪ್ಲೀಟ್ ಲಿಸ್ಟ್ ಅವರ ಬಳಿ ಇರುತ್ತೆ ಅಥವಾ ಕಂಪ್ಲೀಟ್ ಮಾಹಿತಿ ಅವರ ಬಳಿ ಇರುತ್ತೆ. ಆ ಮಾಹಿತಿ ಇದ್ದಂಥ ಸಂದರ್ಭದಲ್ಲೂ ಕೂಡ, ಅಂದ್ರೆ ಭಾರತಕ್ಕೆ ಸಂಬಂಧಪಟ್ಟಂಥವರು ಇದ್ದಾರೆ ಅಂತ ಗೊತ್ತಿದ್ದ ಸಂದರ್ಭದಲ್ಲೂ ಕೂಡ, ಅಂದ್ರೆ ವಿಶ್ವಾಸ ಇರುವಂಥ ರಾಷ್ಟ್ರಗಳು ಅಥವಾ ಸ್ನೇಹ ರಾಷ್ಟ್ರಗಳು ಹೀಗಿದ್ದಂಥ ಸಂದರ್ಭದಲ್ಲೂ ಕೂಡ
ಅಮೆರಿಕ ಉದ್ದೇಶಪೂರ್ವಕವಾಗಿ ದಾಳಿ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ, ಅಥವಾ ಯಾಕೆ ಹೀಗೆ ಮಾಡ್ತು ಎನ್ನುವಂಥ ರೀತಿಯಲ್ಲಿ ಇದೀಗ ಭಾರತ ಪ್ರಶ್ನೆಯನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗ ಅಮೆರಿಕದಿಂದ ಇನ್ನಷ್ಟೇ ಉತ್ತರ ಬರಬೇಕಿದೆ. ಅಮೆರಿಕ ಇದಕ್ಕೆ ಸಂಬಂಧಪಟ್ಟಾಗ ಯಾವ ರೀತಿ ಉತ್ತರ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಈಗಾಗಲೇ ಅಮೆರಿಕ ಸಮರ್ಥನೆ ಮಾಡ್ಕೊಳ್ತಿರೋದು ಏನಪ್ಪಾ ಅಂದ್ರೆ, ನಾವು ಮೊದಲೇ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ವಿ, ಅಲ್ಲಿಂದ ಪಾಸ್ ಆಗಬೇಡಿ ಅಂತ ಹೇಳ್ತಾ ಇದ್ವಿ, ಆದ್ರೂ ಕೂಡ ಪಾಸ್ ಆಗುವಂತ ಪ್ರಯತ್ನವನ್ನ ಮಾಡಲಾಯಿತು, ಆ ಕಾರಣಕ್ಕಾಗಿ ನಾವು ಗುಂಡಿನ ದಾಳಿಯನ್ನ ಮಾಡಿದ್ವಿ ಎನ್ನುವಂತ ರೀತಿಯಲ್ಲಿ. ಅದಕ್ಕೆ ಭಾರತದ ಉತ್ತರ ಏನಪ್ಪಾ ಅಂದ್ರೆ, ನೀವು ಹಾಗೇನಾದ್ರೂ ಆಗಿದ್ರೆ ಅಂದ್ರೆ ನಿಮ್ಮ ನಿಯಮವನ್ನ ಮೀರಿಯೂ ಕೂಡ ಹಡಗು ಪಾಸ್ ಆಯ್ತು ಅಂತ ಆಗಿದ್ರೆ ನೀವು ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಅವಕಾಶ ಇತ್ತು, ವಶಕ್ಕೆ ಪಡಿಬಹುದಿತ್ತಲ್ಲ. ಅದರ ಬದಲಾಗಿ ಏಕಾಏಕಿಯಾಗಿ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಅಥವಾ ಅದರ ಒಳಗಡೆ ಇದ್ದಂಥ ಸಿಬ್ಬಂದಿಯನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಿದ ಎಷ್ಟರ ಮಟ್ಟಿಗೆ ಸರಿ? ಇದು ಭಾರತದ ಪ್ರಶ್ನೆ. ಇಷ್ಟಕ್ಕೆ ಅಮೆರಿಕ ನಿಲ್ತಾ ಇಲ್ಲ. 2 ಹಡಗಿನ ದಾಳಿ ಆಯ್ತಾ, ಒಂದರಲ್ಲಿ ಸಮಸ್ಯೆ ಆಗಿಲ್ಲ, 2ನೇ ಹಡಗಿನಲ್ಲಿ 3 ಸಾವನ್ನಪ್ಪಿದ್ರು, ಒಂದಷ್ಟು ಸಮಸ್ಯೆ ಆಗಿತ್ತಾ. ಇವತ್ತೊಂದು ಬೆಳವಣಿಗೆ ಆಗಿದೆ, MT ಜಲ್ವೀರ್ ಎನ್ನುವಂಥ ಮತ್ತೊಂದು ಹಡಗಿನ ಮೇಲೆ ದಾಳಿ ಆಗಿದೆ. ಆ ಎಲ್ಲ ಹಡಗುಗಳು ಯಾವುದು ಅಂದರೆ, ಒಂದು ಹಡಗು ಖಾಲಿ ಹೋಗ್ತಾ ಇತ್ತು, ಇನ್ನೊಂದು ಹಡಗಿನಲ್ಲಿ ಒಂದಷ್ಟು ಪ್ರಮುಖವಾದ ವಸ್ತುಗಳನ್ನು ತೆಗೆದುಕೊಂಡು ಬರಲಾಯಿತು. ಒಂದು ಹಡಗಿನಲ್ಲಿ ಅಂದರೆ 24 ಮಂದಿ ಇದ್ರಲ್ಲ, 3 ಜನ ಸತ್ತೋದ್ರಲ್ಲ, ಆ ಹಡಗಿನಲ್ಲಿ 46,000 ಟನ್ ತೈಲ ಇತ್ತು, ರಾಸಾಯನಿಕ ಗೊಬ್ಬರ ಅಂಥದ್ದೆಲ್ಲವೂ ಕೂಡ ಇತ್ತು. ಅದರ ಮೇಲೆ ದಾಳಿಯಾಗಿದ್ದು. ಇವತ್ತು ಮತ್ತೊಂದು MT ಜಲ್ವೀರ್ ಎನ್ನುವಂಥ ಹಡಗು ಒಂದಷ್ಟು ಗೂಡ್ಸ್ ಅನ್ನು ತೆಗೆದುಕೊಂಡು ಬರುವ ಸಂದರ್ಭದಲ್ಲಿ ಆ ಹಡಗಿನ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಅಲ್ಲಿ ಯಾವುದೇ ಜೀವಹಾನಿ ಅಥವಾ ಪ್ರಾಣಹಾನಿ ಆಗಿಲ್ಲ ಅದೃಷ್ಟಕ್ಕೆ, ಆದರೆ ಇಂಜಿನ್ಗೆ ಬಲವಾದಂಥ ಪೆಟ್ಟು ಬಿದ್ದಿದೆ ಎನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಇದು ಅಮೆರಿಕದ ನೀಚ ಬುದ್ಧಿ. ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ ಶುರುವಾದಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಸಾಕಷ್ಟು ಮಂದಿ ಅಮೆರಿಕವನ್ನ ಬೆಂಬಲಿಸಿಕೊಂಡು ಮಾತನಾಡ್ತಾ ಇದ್ವಿ, ಇರಾನ್ ಅನ್ನು ದೂಷಿಸ್ತಾ ಇದ್ವಿ. ಆದರೆ ಇಷ್ಟು ದಿನಗಳಲ್ಲಿ ಇರಾನ್ನಿಂದ ಭಾರತಕ್ಕೆ ಹೇಳಿಕೊಳ್ಳುವಂತ ವಿಶ್ವಾಸ ದ್ರೋಹ ಅಥವಾ ಇನ್ನೊಂದು ಮಗದೊಂದು ಅಂಥದ್ದೇನೂ ಕೂಡ ಆಗಲಿಲ್ಲ. ಆದರೆ ನಿಜವಾದಂಥ ವಿಶ್ವಾಸ ದ್ರೋಹ ಆಗಿದ್ದು ಯಾರಿಂದ ಅಂದ್ರೆ, ಇದು ಅಮೆರಿಕದಿಂದ. ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಡೋದು ಒಂದು ರೀತಿಯಲ್ಲಿ, ಆದರೆ ನಡೆದುಕೊಳ್ಳುವುದು ಇನ್ನೊಂದು ರೀತಿಯಲ್ಲಿ. ನಾವು ಪ್ರಧಾನಿ ನರೇಂದ್ರ ಮೋದಿಯ ಸ್ನೇಹಿತ, ಪ್ರಧಾನಿ ನರೇಂದ್ರ ಮೋದಿ ಅದ್ಭುತ ವ್ಯಕ್ತಿ ಅಂತ ಬಣಿಸೋದು, ಭಾರತ ಅತ್ಯದ್ಭುತ ಅಂತ ಒಂದು ಕಡೆಯಿಂದ ಬಣಿಸೋದು, ಆದರೆ ಮತ್ತೊಂದು ಕಡೆಯಿಂದ ಬೆನ್ನಿಗೆ ಚೂರಿ ಇರುವಂತ ಕೆಲಸ ಇವತ್ತು ಅಮೆರಿಕದ ಕಡೆಯಿಂದ ಆಗಿದೆ. ಇದು ಒಂದು ಬೆಳವಣಿಗೆ. ಓಕೆ, ಇದೀಗ ಮಧ್ಯಪ್ರಾಚ್ಯದ ಉಳಿದ ಯುದ್ಧದ ವಿಚಾರಕ್ಕೆ ನಾವಿಲ್ಲಿ ಬರ್ತಾ ಹೋಗೋದಾದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಹಂತಕ್ಕೆ ಮಾತುಕತೆ, ಒಪ್ಪಂದ ಅಂಥದ್ದೆಲ್ಲವೂ ಕೂಡ ಆಗಿ ತಾತ್ಕಾಲಿಕವಾಗಿ ಎಲ್ಲವೂ ಕೂಡ ನಿಂತಿತ್ತು. ಆದರೆ ಯಾವಾಗ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನ ತೀವ್ರಗೊಳಿಸಿತ್ತು ಅಥವಾ ಲೆಬನಾನ್ ಮೇಲೆ ದಾಳಿ ಮಾಡ್ತಾನೆ ಇತ್ತು, ಇರಾನ್ ಆಗ ತಿರುಗಿ ಬೀಳುತ್ತೆ, ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಆಗ ಮತ್ತೆ ಇಸ್ರೇಲ್ ಮರುದಾಳಿಯನ್ನು ನಡೆಸುತ್ತೆ, ಮತ್ತೊಮ್ಮೆ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ಆರಂಭ ಆಗಿಬಿಡುತ್ತೆ, ಅಥವಾ ದಾಳಿ ಪ್ರತಿ ದಾಳಿ ಎಲ್ಲವೂ ಕೂಡ ತೀವ್ರಗೊಳ್ಳುತ್ತೆ. ಆಗ ಅಮೆರಿಕ ಇಬ್ಬರ ಬಳಿಯೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳುತ್ತೆ, ಶಾಂತಿಯನ್ನ ಕಾಪಾಡಿ ಎನ್ನುವ ರೀತಿಯಲ್ಲಿ ಇದೇ ಅಮೆರಿಕ ಹೇಳುತ್ತೆ. ಇಸ್ರೇಲ್ಗೂ ಮನವಿಯನ್ನ ಮಾಡಿಕೊಳ್ಳುತ್ತೆ, ನೇತನ್ಯಾಹುವನ್ನ ನಿಂದಿಸುವಂತ ಕೆಲಸವನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ, ನೀವು ಏಕಾಂಗಿ ಆಗಿಬಿಡ್ತೀರಿ ಹೀಗೆ ಹೋಗ್ಬಿಟ್ರೆ ಎನ್ನುವ ರೀತಿಯಲ್ಲಿ. ಒಂದು ಹಂತಕ್ಕಂತೂ ಹುಚ್ಚ ಎನ್ನುವ ರೀತಿಯಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಕರೆದಿದ್ದು ಅಂಥದ್ದೆಲ್ಲವೂ ಕೂಡ ಆಗೋಗಿತ್ತು. ಅದಾದ ಬಳಿಕ ಇಸ್ರೇಲ್ ಮತ್ತೆ ಇರಾನ್ ತಣ್ಣಗಾಗ್ತಾವೆ, ತಾತ್ಕಾಲಿಕವಾಗಿ ಅವರಿಬ್ರು ಕೂಡ ತಣ್ಣಗಾಗಿದ್ರು. ಅದರ ನಡುವೆ ಮತ್ತೊಂದು ಬೆಳವಣಿಗೆ ಆಗುತ್ತೆ. ಈ ಹರ್ಮುಜ್ ಜಲಸಂಧಿಯ ಇದರಲ್ಲಿ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಒಂದು ಹೋಗುವಂತ ಸಂದರ್ಭದಲ್ಲಿ ಇರಾನ್ನ IRGC ಆ ಹೆಲಿಕಾಪ್ಟರ್ ಮೇಲೆ ಅಟ್ಯಾಕ್ ಅನ್ನ ಮಾಡಿಬಿಡುತ್ತೆ. ಆಗ ಅಮೆರಿಕ ತಿರುಗಿ ಬಿದ್ದು ಬಿಡುತ್ತೆ. ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಡ್ತಾರೆ, ನೀವು ತೀವ್ರ ದಾಳಿಯನ್ನು ಎದುರಿಸಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ. ಅದೇ ಪ್ರಕಾರವಾಗಿ ಅಮೆರಿಕದಿಂದ ಇರಾನ್ ಮೇಲೆ ದಾಳಿ ಆರಂಭ ಆಗಿಬಿಡುತ್ತೆ. ಈಗ ಮತ್ತೊಮ್ಮೆ ಇರಾನ್ ವರ್ಸಸ್ ಅಮೆರಿಕ ಎನ್ನುವ ರೀತಿಯಲ್ಲಿ ಆಗಿದೆ. ಅಂದ್ರೆ ಅಮೆರಿಕದ ಸೇನಾ ನೆಲೆಗಳು ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿದ್ದಾವೋ, ಕುವೈತು ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿದ್ದಾವೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇದೀಗ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಅಮೆರಿಕದ ಸೇನಾ ನೆಲೆಗಳನ್ನ ಉಡಿಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಇನ್ನು ಅಮೆರಿಕದ ಸೇನೆ ಇರಾನ್ ಮೇಲೂ ಕೂಡ ದಾಳಿಯನ್ನು ತೀವ್ರಗೊಳಿಸಿದೆ. ಹೀಗಾಗಿ ದಾಳಿ ಇನ್ನಷ್ಟು ತೀವ್ರವಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಒಂದು ಶಾಂತಿ ಒಪ್ಪಂದ ಆಗಿ ಮಾತುಕತೆಯಾಗಿ ಎಲ್ಲವೂ ಕೂಡ ಬಗೆಹರಿಯದೇ ಇದ್ದರೆ ಇನ್ನಷ್ಟು ಸಮಸ್ಯೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಹರ್ಮುಜ್ ಜಲಸಂಧಿ ಕ್ಲೋಸ್ ಆದಂತ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಕಚ್ಚಾ ತೈಲಕ್ಕೆ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಮುಂದೆ ಹೋಗ್ತಾ ಅದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಹಿಂದೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದನ್ನು ಕೂಡ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಇನ್ನೊಂದು ಕಡೆಯಿಂದ ರಾಸಾಯನಿಕ ಗೊಬ್ಬರ ಮುಂಗಾರು ಶುರುವಾಗಿದೆ, ರೈತರು ಕಾಯ್ತಾ ಇದ್ದಾರೆ, ಯೂರಿಯಾ ಪೊಟ್ಯಾಶ್ ಅಂತದೆಲ್ಲದಕ್ಕೂ ಕೂಡ ಇದೀಗ ರಾಸಾಯನಿಕ ಗೊಬ್ಬರಗಳಿಗೆ ಪರಿತಪಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಈಗ ಹರ್ಮುಜ್ ಜಲಸಂಧಿನ ಕ್ಲೋಸ್ ಮಾಡಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ, ಇಲ್ಲ ನಮ್ಮ ಕಂಟ್ರೋಲ್ ಇದೆ ಅಂತ ಅಮೆರಿಕ ಹೇಳ್ತಾ ಇದೆ. ಈ ಜಟಾಪಟಿಯಿಂದಾಗಿ ಮತ್ತೊಮ್ಮೆ ಅಲ್ಲೊಂದಷ್ಟು ಉದ್ವಿಗ್ನತ ಪರಿಸ್ಥಿತಿ ನಿರ್ಮಾಣ ಆಗಿ ಇಡೀ ಜಗತ್ತು ಯಾವ ಕಡೆಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.